ಕನಸಲ್ಲಿ ಬಂದಾದರೂ ಮನಸಾರೆ ಕಾಪಾಡು ತಂದೆ, ಕಾಪಾಡು. ಸತ್ತು ಹೋದ ನಿನ್ನ ಹೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲು ಅದನ್ನೇ ಸಾಧ್ಯವೇ ಮುನ? ಯಾರವರು? ಭಯ ಪಡಬೇಡ, ಬೇರೆ ಯಾರು ಅಲ್ಲ, ರುದ್ರೇಗೌಡ್ ಮೀನ್ ಮ್ಯಾನೇಜರ್ ಮಿಸ್ಟರ್ ನಾಗರಾಜ ಅಂತ. ಹೌದೇ? ಇಲ್ಲಿ ತನಕ ಬೇಕೇ ಬಂದಿತ್ತು ನಿಮ್ಮ ಆಗಮನ? ಅಗತ್ಯವಿದ್ರೆ ಆಗಮಿಸಿ ಬೇಕಾಗುತ್ತೆ ಯಮುನ. ಚಿತ್ರಲೇಖನ ವಿಚಿತ್ರವಾಗಿ ಕರಿ ಕತ್ತಲಿಯಲ್ಲಿ ಬಿದ್ದ ಸಾಯ್ತಿರುವ ಈ ನಿನ್ನ ಬಣ್ಣದ ಬದುಕೇನು ಹಣ್ಣಿನಿಂದ ನಿರ್ಘೋಷಿಸಬೇಕೆಂದು ಬಂದೆ. ಛೇ, ಹಣದಾಸೆಗಾಗಿ ಘನವಾದ ಈ ಶೀಲವನ್ನು ಕಳೆದುಕೊಳ್ಳುವ ಹೇಳಿ ಹೆಣ್ಣಲ್ಲ ಈಗ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿರುವ ಆಕಾಶ ಭೂಮಿಗಳ ಅಂತರವಿದ್ದರೆ ಭೂಮಿಯನ್ನೇ ಆಸೆಯನ್ನಾಗಿಸಿ ಆಕಾಶವನ್ನು ಹೊರಗೆಯನ್ನಾಗಿಸಿ ಲವಲವಿಕೆಯಿಂದ ಜೀವನವನ್ನು ನಡೆಸುತ್ತಾಳೆ ವಿನಃ ನಿನ್ನಂತ ಶ್ರೀಮಂತನ ಹಣದ ಯಂತ್ರದ ಕುತಂತ್ರತೆ ಯಾರಿಗೂ ಸಿಲುಕಲಾರೆ. ಯಮುನಾ, ಸೃಷ್ಟಿ ನೇಮದ ಸಂಕಲ್ಪಕರಾಗಿ ನಿನ್ನ ಭವಿಷ್ಯವನ್ನು ಬದಲಾಗಿಸಿಕೊಳ್ಳಬೇಡ. ಬ್ರಹ್ಮಾಂಡ ಬುರುಡಿಯನ್ನು ಮುಷ್ಟಿಯಲ್ಲಿ ಹಿಡಿದಿರುವ ಈ ಚಲುವ ನಾಗರಾಜ, ಸತಿಯಾಗಿ ತಿಪ್ಪೆಯಲ್ಲಿ ಬಿದ್ದಿರುವ ಈ ನಿನ್ನ ಸಂಸಾರವನ್ನು ಒಬ್ಬರಿಗೆ ಮೇಲೆ ತಂದಿಕೋ. ಸ್ಥಾನ ತಿರಸ್ಕರಿಸಿ ನೀನು ಬೇರೆ ಗಂಡನಾದೆ ಅಂದ್ರೆ ಅದೇ ನನ್ನ ಕೈಯಲ್ಲಿ ನೀ ರಂಡಿ ಆಗದು. ಮನಸ್ಸಿನ ಹೆಣ್ಣನ್ನು ಮದುವೆ ಆಗುವಂತ ಹೇಳುವ ನೀನು ಯಾವ ಕೊಂಡ ಪ್ರಚಂಡನಾಗಿ ಗಂಡು ಹುಡ್ಲಿಯ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜಗೆ ಕಂಡ ಕಂಡ ಹೆಣ್ಣಿನ ಶೀಲವನ್ನು ಉಂಡು ರಂಗತನ ಮಾಡಿರುವ ಈ ಬಂಡ ನಾಗರಾಜನ ಸಂಪಿಗೆ ಯತಿ ಇರುವ ನಿನ್ನ ಶೀಲಕ್ಕೆ ಕೈ ಹಾಕಿ ಪಾಂಡ್ಯ ಹನ್ನಿತರ ನಿನ್ನ ತುಟಿಗೆ ಚೊಂಬರವನ್ನಿಟ್ಟು ಕಳತನೆ ನಿನ್ನ ಬಿಡ್ಲಾರೆ. ಮುಚ್ಚು ಬಾಯಿನ ಪಶುವೆ, ಕಂಡ ಹೆಣ್ಣಿನ ಶೀಲವಂತೆ ಜೀವನತೆಯನ್ನು ಬಂಡಗೆತ್ತಿ ಎಂದು ತಿಳಿದುಕೊಂಡಿರುವೆಯಾ? ಚಂಡಿ ಚಾಮುಂಡಿ ಅವತಾರ ಧರಿಸಿರುವ ಈ ಗಂಡನ ಗತಿಯೊಬ್ಬಳನ್ನು ಒಂದೇ ತೆರವನಿಂದ ಮುನ್ನಡೆಯಲು ಬಂದರೆ ನಿನ್ನ ಮುಂಡ ಕಡಿದು ಹಾಕುವೆ. ಎಚ್ಚರ! ನನಗೆ ಎಚ್ಚರ! ಎಲೆ ನನಗೆ ಎಚ್ಚರ ಹೇಳುವ ಹೊತ್ತ ಚಂದ್ರವೀನ ಮಗಳೇ, ಚಂಡಿಯ ಅವತಾರ ತಾಗಿದ ಹೆಣ್ಣಿನ ಗಂಡನಾದ ಶಿವಶಂಕರ ಈ ನಾಗರಾಜ, ಚಂಡಿಯ ಗಂಡನಾದ ಶಿವಶಂಕರನು ಕೊರಳಿಗೆ ಮೇತ್ತಿಗೆ ಹಾಕಿ ಮೆತ್ತಿರವನು ಈ ನಾಗರಾಜ. ತನ್ನ ಎಡೆಯಲ್ಲಿ ಹೊತ್ತು ನಿಂತು ನಿಮ್ಮಂತ ನರಕದ ನಾಯಿ ಜಾತಿಯೊಂದಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ ಅಂದಾಗ ನನ್ನ ಅಲಿಂಗನ್ ಕೊಟ್ಟು ಈ ರಾಜ್ಕುಮಾರ್ನು ಅಲಗಿಸಿ ಆದ್ರೆ ಗಂಡನ ಕೈ ಹಿಡಿದು ಗರ್ತಿಯಾಗಿ ಬಾಳುವೆ ಪ್ರಪಂಚದಲ್ಲಿ. ಪ್ರಪಂಚದ ಪರಮಾರ್ಥವನ್ನು ಅರಿತು ಬರುತ್ತಾ ಈ ಹೆಣ್ಣಿಗೆ ನಿನ್ನಂತ ನೀಚನ ತತ್ವೋಪದೇಶ ಬೇಕಾಗಿಲ್ಲ ಕಣ. ಹೆಣ್ಣು ತಾನು ಬಯಸಿದ ಗಂಡನನ್ನು ಮದುವೆಯಾಗಿ ಜಗತ್ತಿಗೆ ಕಣ್ಣಾಗುತ್ತಾಳೆ ವಿನಃ ನಿನ್ನಂತ ಶ್ರೀಮಂತನ ಕೈಗೆ ಸಿಕ್ಕಿ
ಯಮುನಾ ಕಾಲ ಯಮರಾಜನ ಬೆನ್ನಿಗೆ ಕಟ್ಟಿ ಕೂಡಿರುವ ಈ ನಾಗರಾಜಗೆ ವಾದಿಸೋದು ತರವಲ್ಲ. ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಅಪ್ಪಿಕೋ ಈ ರಾಜನಂದು. ಇಲ್ಲವಾದರೆ ಮೊದಲು ಲೋಕಜ್ಞಾನದ ಅರಿವನ್ನು ಮಾಡಿಕೊ, ನಂತರ ನನ್ನನ್ನು ಮಂದಿರಕ್ಕೆ ಒಯ್ಯುವಂತೆ. ಮುಟ್ಟಲು ಬಂದರೆ ಅರಕು ಮೆಟ್ಟಿನ ಹೊಡೆಯಬೇಕಾಗಿತ್ತು ಯಾಚನ. ಚುಟ್ಟಿನ ಬಾಲ ಯಮುನೆ, ಈಗ ಕಿಂಗರಾಯ ನಾಗರಾಜಗೆ ನೆಟ್ಟಿಲಿ ಬೆಟ್ಟ ಹಾಕುವ ಧೈರ್ಯ ನಿನ್ನ ಒಳತ್ರ ಇದ್ದಾಗ ಆ ದ್ರೌಪದಿ ಅಂತ ಕುಸ್ತಿ ರಣದಲ್ಲಿ ಚಡ್ಡಿ ಹಾಕಿ ಸೇರಿ ತಿರುಸ್ತೇವೆ. ಕಾಣದ ಶ್ವಾನವೇ, ಯಾಕೋ ನಾಯಿಯಂತೆ ಬಗಳುತ್ತಿರುವೆ? ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡಿದ ಆ ದುಶ್ಯಾಸನ ಹೇಗೆ ಸತ್ತನೆಂಬುದು ನೆನಪಿಲ್ಲವೇನೋ? ಸೀತಾ ಮಾತೆಯನ್ನು ಕೆಣಕಿದ ಆ ರಾವಣ ಹೇಗೆ ಸತ್ತನೆಂಬುದು ನೆನಪಿಲ್ಲವೇನೋ? ಅದರಂತೆಯೇ ನೀನು ನನ್ನ ವಸ್ತ್ರವನ್ನು ಮುಟ್ಟಲು ಬಂದರೆ ನಿನ್ನ ಗತಿ ಏನಾಗುವುದೆಂದು ತಿಳಿದುಕೊಳ್ಳು. ಯಮುನಾ